ಕನ್ನಡಿಗ ಸಾರಥ್ಯದಲ್ಲಿ ಡಾಕ್ಟರ್ ಚಳುವಳಿ ಚಲಪತಿಗೌಡರ ನೇತೃತ್ವದಲ್ಲಿ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ BBMP ಕಚೇರಿಗೆ ನಾವು ಬಂದಿದ್ದೀವಿ. ವಿಷಯ ಅಂದರೆ ಅನ್ಯ ಭಾಷೆಯನ್ನು ತೆರವುಗೊಳಿಸಲು. ಯಾಕೆಂದರೆ ಈ ಪುರಿ ಜಗನ್ನಾಥ ದೇವಸ್ಥಾನ ಇದೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ, ಅಲ್ಲಿ ಅನ್ಯ ಭಾಷೆನ ಬಳಸ್ತಾ ಇದ್ದಾರೆ. ನಾವು ಇದರ ವಿರುದ್ಧವಾಗಿ ನಾವು ಒಂದು ಹತ್ತಿರ ಪೊಲೀಸ್ ಠಾಣೆಯ ಕಚೇರಿಗೆ ಹೋಗಿ ಮಾಹಿತಿ ಕೊಟ್ಟು ಮನವಿ ಸಹ ಕೊಟ್ಟಿದ್ದೀವಿ, ಸರ್ ಇದನ್ನು ತೆರವುಗೊಳಿಸಿ ಅಂತ. ಆದರೂ ಇನ್ನೂ ಅವರು ತೆರವುಗೊಳಿಸದೆ BBMP ಆಫೀಸಿಗೆ ದೂರು ಕೊಡಿ ಅಂತ ಹೇಳಿದ್ದಾರೆ. ನಾವು ಈ BBMP ಆಫೀಸ್ ಬಂದಿದ್ದೀವಿ, ಇಲ್ಲಿ ದೂರು ಕೊಟ್ಟಿದ್ದೀವಿ. ನೋಡೋಣ ಇನ್ನು ಎಷ್ಟು ದಿನ ಇವರು ತಗೋತಾ ಇದ್ದಾರೆ. ಅದನ್ನ ಬೋರ್ಡನ್ನ ಬದಲಾವಣೆ ಮಾಡೋಕ್ಕೆ ಅನ್ಯ ಭಾಷೆಯನ್ನು ಬಳಸೋದು ನಿಷೇಧ, ಕಾನೂನಿನ ವಿರುದ್ಧವಾಗಿ ನಿಷೇಧವಾಗಿರಬೇಕು. ಯಾಕೆಂದರೆ ಇದು ಕರ್ನಾಟಕದಲ್ಲಿ ಕನ್ನಡಿಗನ ಸಾರ್ವಭೌಮ. ಕನ್ನಡ 60% ಇರಲೇಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಕನ್ನಡ 60% ಇರಬೇಕು, 40% ಇಂಗ್ಲೀಷ್ ಇರಬೇಕು ನಾಮಫಲಕದಲ್ಲಿ ಅಂತ ಕಾನೂನಿನ ನಿಯಮವಾಗಿ ಇದೆ. ಆದರೆ ಕಾನೂನಿನ ವಿರುದ್ಧವಾಗಿ ಬೇರೆ ಭಾಷೆನ ಬಳಸ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವು ಇಲ್ಲಿ BBMP ಕಚೇರಿಗೆ ಬಂದು ನಾವು ದೂರು ಕೊಡ್ತಾ ಇದ್ದೀವಿ. ನಮಸ್ಕಾರ, ಧನ್ಯವಾದಗಳು. ನಮ್ಮ ಜೊತೆ ನಗರ ಉಪಾಧ್ಯಕ್ಷರಾದ ಈರಣ್ಣವರು ಸಹ ಇದ್ದಾರೆ, ಬ್ಯಾಟರಾಯನಪುರ ಉಪಾಧ್ಯಕ್ಷರಾದ ರಾಮು ಸರ ಇದ್ದಾರೆ, ಮದಡೇರಿ ನಾಗರಾಜ್ ಅವರು ಬಂದಿದ್ದಾರೆ, ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ವರದರಾಜು ಸಹ ಇದ್ದಾರೆ, ಬೆಂಗಳೂರು ನಗರ ಕಾರ್ಯದರ್ಶಿ ನೇತ್ರಾವತಿ ಸಹ ಬಂದಿದ್ದಾರೆ, ಹಾಗೆ ಬೆಂಗಳೂರು ನಗರ ಕಾರ್ಯದರ್ಶಿ ಬಾಲುವರು ಸರ್ ನಮ್ಮ ಜೊತೆ ಇದ್ದಾರೆ. ನಾವೆಲ್ಲರೂ ಸೇರಿ, ಹಾಗೆ ವೆಂಕಟೇಶ್ ಅವರು, ಹಾಗೆ ಆರ್ದೇಶ್ನಲ್ಲಿ ಅವರು ಅಶ್ವಥಪ್ಪರು ಸಹ ಬಂದಿದ್ದಾರೆ. ನಾವೆಲ್ಲ ಸೇರಿ ಇಲ್ಲಿ ಕೊಡ್ತಾ ಇದ್ದೀವಿ ದೂರನ್ನ. ಈ ದೂರು ಕೊಟ್ಟಿದ ಮೇಲೆ ಅದು ಏನಾಗುತ್ತೆ ಅಂತ ನೋಡ್ತಾ ಇದ್ದೀವಿ. ಇದಾಗಲಿಲ್ಲ ಅಂದರೆ ನಾವು ಕಾನೂನಿನ ವಿರುದ್ಧವಾಗಿ ನಾವು ಏನು ತಗೊಳಕ್ ಹೋಗಲ್ಲ. ಆದರೂ ನಾವು ಕೊಟ್ಟು ಆದಮೇಲೆ ನಾವು ಅಲ್ಲಿ ಆಕ್ಷನ್ ತಗೋತಾ ಇದ್ದೀವಿ. ಧನ್ಯವಾದಗಳು. ಮಂಜುನಾಥ್, ಬೆಂಗಳೂರು ನಗರ ಅಧ್ಯಕ್ಷ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ವರದರಾಜ್ ಅಂದ್ಬಿಟ್ಟು ಕರ್ನಾಟಕ ವಿಸ್ತರಣೆ ವೇದಿಕೆ. ನಾನು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ. ಈ ಮೂಲಕ ತಮ್ಮಲ್ಲಿ ಕನ್ನಡಿಗರಲ್ಲಿ ಕೇಳ್ಕೊಳ್ಳೋದು ಏನು ಅಂತಂದರೆ, ಕನ್ನಡದಲ್ಲಿ ಕರ್ನಾಟಕನೇ ಕನ್ನಡೇ ಸಾರ್ವಭೌಮ. ಹಾಗಾಗಿ ಈ ಕರ್ನಾಟಕದಲ್ಲಿ ಅನ್ಯ ಭಾಷೆಗೆ ಅವಕಾಶ ಕೊಟ್ಟು ಸಾಕಾಗಿದೆ. ಇಲ್ಲಿ ನಾವು ಮಾಡ್ತಿರೋದೇನೋ ಒಳ್ಳೆ ಕೆಲಸಗಳು ಮಾತ್ರ ಮಾಡ್ತಾ ಇದ್ದೀವಿ. ಯಾವ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ? ಈಗ ಆಲ್ರೆಡಿ ಈ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಒಂದು ಕೊಡಗೇಹಳ್ಳಿ ವಾರ್ಡಲ್ಲಿ ಅಲ್ಲೊಂದು ಪೂರಿ ಜಗನ್ನಾಥ ಸ್ವಾಮಿ ದೇವಸ್ಥಾನ ಅಂತ ಒಂದಿದೆ. ಅದು ಬಂದು ಒಂದು ಒರಿಸ್ಸಾ ರಾಜ್ಯಕ್ಕೆ ಸಂಬಂಧಪಟ್ಟಾದಂಥ ಒಂದು ಲ್ಯಾಂಗ್ವೇಜ್. ಅದರಲ್ಲಿ ಕರ್ನಾಟಕದಲ್ಲಿ ಕನ್ನಡಕ್ಕೆ ಒಂದು ಸಾರ್ವಭೌಮತೆ ಇದೆ. ಆ ಸಾರ್ವಭೌಮತೆ ಧಕ್ಕೆ ತಂದ್ರೆ ನಾವು ಯಾರು ಇದು ಸಹಿಸ್ಕೊಳ್ಳೋ ಒಂದು ಇದರಲ್ಲಿ ಇಲ್ಲ. ಸೊ ಹಾಗಾಗಿ ಕೇಳ್ಕೊಳ್ಳೋದೇನು ಅಂತಂದರೆ, ಈಗ ಆಲ್ರೆಡಿ ನಮ್ಮ ತಂಡ ಏನಿದೆ, ನಮ್ಮ ಕರವೇ ತಂಡದವರು ಈಗ ಆಲ್ರೆಡಿ ಒಂದು 15-20 ದಿವಸ ಮುಂಚೆ ಅಲ್ಲಿ ದೇವಸ್ಥಾನ ಹತ್ರಕ್ಕೂ ಹೋಗಿ ಅವ್ರಿಗೆ ಎಚ್ಚರಿಕೆನೂ ಕೊಟ್ಟಾಗಿದೆ. ಎಚ್ಚರಿಕೆ ಕೊಟ್ಟರೂ ಸಹ ಅವ್ರು ಯಾವುದೇ ರೀತಿ ಎಚ್ಚರಿಕೊಳ್ಳದ ಕಾರಣ ನಾವೀಗ ಕೊಡಗೇಹಳ್ಳಿ ಪೊಲೀಸ್ ಸ್ಟೇಷನಲ್ಲೂ ಸಹ ನಾವು ಒಂದು ದೂರನ್ನು ಕೊಟ್ಟಿದ್ದೇವೆ. ಆ ದೂರನ್ನು ಕೊಟ್ಟಿದ್ದಕ್ಕೆ ಅದು ಯಾವುದೇ ಒಂದು ಪ್ರತಿಕ್ರಿಯೆ ಸಿಗದೇ ಇರೋ ಕಾರಣ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನಪ್ಪ ಸ್ಟೇಟ್ಮೆಂಟ್ ಅಂತಂದರೆ, ನೀವು ಈ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಒಂದು GBA ಅಂದರೆ BBMP, ಈ BBMP ಆಫೀಸ್ಗೆ ನೀವು ದೂರನ್ನು ಕೊಡಿ. ಆ ಮೂಲಕ ತಾವು ಇದನ್ನು ನಾವು ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಬೆಂಗಳೂರು ನಗರಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಂಜುನಾಥ್ ಮತ್ತು ಉಪಾಧ್ಯಕ್ಷರಾದಂಥ ಈರಣ್ಣವರು ಮತ್ತು ನಮ್ಮ ರಾಮು ಸರ್ ಅವರು, ಇನ್ನು ಕೆಲವು ಮುಖಂಡರುಗಳು ನಮ್ಮ ಜೊತೆ ಇದ್ದಾರೆ. ಈ ಮುಖಂಡರ ಸಮ್ಮುಖದಲ್ಲಿ ಇವಾಗ ನಾವು ಒಂದು ಲೆಟರ್ನಲ್ಲಿ ಬರೆದು ಇದಕ್ಕೆ ಸಂಬಂಧಿಸಿದ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಇದ್ರ ತೆರವಿಗೂ ಇನ್ನೊಂದು ವಾರ ನಾವು ಟೈಮ್ ಕೊಡ್ತೀವಿ. ಈ ವಾರದೊಳಗಡೆ ಅದರಲ್ಲಿ ಆ ನಾಮಫಲಕ್ಕೆ ತೆರವುಗೊಳಿಸಿದ್ರೆ ಆ ವಾರದ ನಂತರ ಏನಿದೆ ಆ ಒರಿಸ್ಸಾ ಸಂಬಂಧಪಟ್ಟ ಲ್ಯಾಂಗ್ವೇಜ್ಗೆ ನಾವು ಮಸಿ ಬೆಳೆದಂಥ ಗ್ಯಾರಂಟಿ ಇದು ಶತಸಿದ್ಧ. ಹಾಗಾಗಿ ಇಲ್ಲಿ ನಾವು ಮಾಡೇ ಮಾಡ್ತೀವಿ. ಇದರಲ್ಲಿ ಯಾವುದೇ ಒಂದು ಹೊಂದಾಣಿಕೆನೂ ಇಲ್ಲ, ಯಾವುದೇ ಒಂದು ಇದು ಇಲ್ಲ. ನಮಗೆ ಕರ್ನಾಟಕದಲ್ಲಿ ಕನ್ನಡಿಗನ ಸಾರ್ವಭೌಮ, ಕನ್ನಡನೇ ಹೆಚ್ಚು. ಸೊ ಹಾಗಾಗಿ ಇದನ್ನ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತಾಡಿ ಸರ್, ಆಯ್ತಾ?